ನಮಸ್ಕಾರ ವೀಕ್ಷಕರೇ. ಇವತ್ತು ಏನಂತಂದರೆ ನೇತ್ರ ತಜ್ಞರು ಬಹಳ ಪರಿಚಯದವರು ಹಾಗೂ ನೇತ್ರ ತಜ್ಞರಾದ ಡಾಕ್ಟರ್ ಅಲ್ಪೇಶ್ ಟೋಪ್ರಾನಿ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಅವ್ರ ಜೊತೆ ಮಹತ್ವದ ಸಂದರ್ಶನ ಮಾಡೋಣ. ಕಳೆದ 24 ವರ್ಷಗಳಿಂದ ಅವರು ಈ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 70,000ದಿಂದ 80,000 ಒಂದು ಆಪರೇಷನ್ಸ್ ಅವರು ಇಲ್ಲಿವರೆಗೆ ಮಾಡಿದ್ದಾರೆ, ಸರ್ಜರಿ ಮಾಡಿದ್ದಾರೆ. ಹೀಗಾಗಿ ಅವ್ರ ಬಗ್ಗೆ ಅವ್ರ ಜೊತೆ ಇವತ್ತು ನಾವು ಚರ್ಚೆ ಮಾಡೋಣ. ಸರ್, ನಮಸ್ಕಾರ ಸರ್. ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಸರ್, ನೇತ್ರದರ್ಶನ್ ಯೂನಿಟ್ ಆಫ್ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಇದೀಗೂ ಬಹಳಷ್ಟು ಹೆಸರಾಗಿದೆ ಬೆಳಗಾವಿಯಲ್ಲಿ. ಇನ್ನೂವರೆಗೆ ನೀವು 70,000 80,000 ಒಂದು ಐ ಸರ್ಜರಿ ಮಾಡಿದೆ. ಸೊ ಹೇಗೆ ನಿಮ್ದು ಜರ್ನಿ ಇತ್ತು? ಯಾವಾಗ ಐ ಹಾಸ್ಪಿಟಲ್ ನೀವು ಪ್ರಾರಂಭ ಮಾಡಿದೆ? ನಾವು ಸ್ಟಾರ್ಟ್ ಮಾಡಿದ್ವಿ 2012. ಆವಾಗ ಸ್ಟಾರ್ಟ್ ಮಾಡಿದ್ವಿ ನೇತ್ರದರ್ಶನ್. ಈ ಜಾಗದಾಗ ಬರ್ತೀವಿ 2014 ಹಾಸ್ಪಿಟಲ್ ಕಟ್ಟಿದ್ವಿ ಆ್ಯಂಡ್ ಸ್ಟಾರ್ಟ್ ಮಾಡಿದ್ವಿ. ಆವಾಗಿಂದ ನಮ್ಮ ಹತ್ರ ಆಲ್ ಫೆಸಿಲಿಟೀಸ್ ಇದೆ, ಟೋಟಲ್ ಫೆಸಿಲಿಟೀಸ್ ಇದೆ. ಅವಾಗ ನಾನು ಡಾಕ್ಟರ್ ಸಚಿನ್ ಮೌಲಿ ಕೂಡೇ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಈಗ ಹಾಸ್ಪಿಟಲಿಂದ ಸ್ಟಾರ್ಟ್ ಮಾಡಿದಾಗ ವಿ ಹ್ಯಾಡ್ ಆಲ್ ದ ಫೆಸಿಲಿಟೀಸ್. ಅಂದ್ರೆ ಕಣ್ಣು ಬಗ್ಗೆ ಏನೇ ಪ್ರಾಬ್ಲಮ್ ಇದ್ದರೆ ಎಲ್ಲ ಸಾಲ್ವ್ ಮಾಡ್ತಿದ್ವಿ. ಅವಾಗಿಂದ ನಮ್ಮ ಬೆಳಗಾಮ್ದಾಗ ಸ್ಟಾರ್ಟ್ ಮಾಡೋದು ಫಸ್ಟ್ ಹಾಸ್ಪಿಟಲ್. ಅವಾಗ ಫುಲ್ ಅಂಡರ್ ಒನ್ ರೂಫ್, ಅಂದರೆ ಎಲ್ಲ ಕಣ್ಣು ಪ್ರಾಬ್ಲಮ್ಸ್ ಕ್ಯಾನ್ ಬಿ ಕವರ್ಡ್ ಅಂಡರ್ ಒನ್ ರೂಫ್ ಮಾಡಬೇಕಂತ ಇಚ್ಛೆ ಇತ್ತು. ಸೊ ವಿ ಸ್ಟಾರ್ಟೆಡ್ ಇನ್ 2014 ಇದು ಹಾಸ್ಪಿಟಲ್. ಅದು ಎಲ್ಲ ಥರದ ಟ್ರೀಟ್ಮೆಂಟ್, ಕಣ್ಣಿನ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಎಸ್. ಸೊ ಯಾವ್ಯಾವ ಥರದ ಸರ್ಜರಿ ಮಾಡಿದಂತೆ ಕ್ಯಾಟ್ರಿಕ್ ಇರುತ್ತೆ, ಆಮೇಲೆ ಮೋತಿಬಿಂದು, ಈ ಥರ ಆಪ್ರೇಷನ್ ಇರ್ತಾವಲ್ಲ. ಸೊ ಅವನ್ನ ಯಾವ ಥರ ಮಾಡ್ತಾರೆ? ಸೊ ಕ್ಯಾಟ್ರಾಕ್ ಅಂದರೆ ಮೋತಿಬಿಂದು, ಮರಾಠಿದಾಗ ಮೋತಿಬಿಂದು ಅಂತಾರೆ, ಪರಿ ಅಂತಾರೆ ಕನ್ನಡದಾಗ. ಸೇಮ್ ಅಂದರೆ ಪರಿದ ಆಪ್ರೇಷನ್ ಅಂದರೆ ಲೇಸರಿಂದ ಮಾಡ್ತಿದ್ವಿ. ಅಂದರೆ ಫೆಕೋ ಎಮಲ್ಸಿನೇಷನ್ ಅಂದ್ರೆ ಮಷಿನ್ ಬರುತ್ತೆ, ಅದರಿಂದ ಒಂದು ಸುಯಿ ನೀಡಲ್ ಅಂತ ಇರುತ್ತೆ, ಒಳಗೆ ಹೋಲ್ ಮಾಡ್ತೀವಿ ಒಂದು, ಮತ್ತು ಕ್ಯಾಟ್ರಾಕ್ಟ್ ಮೋತಿಬಿಂದು ತೆಗಿತೀವಿ. ಆ ಜಾಗದಾಗ ವಿಲ್ ಪುಟ್ ದ ಲೆನ್ಸ್, ಆರ್ಟಿಫಿಷಿಯಲ್ ಲೆನ್ಸ್ ಅಂತ ಇದ್ದೀವಿ. ಅದ್ರಾಗ ಡಿಫ್ರೆಂಟ್ ಟೈಪ್ ಆಫ್ ಲೆನ್ಸಸ್ ಅವೈಲೇಬಲ್ ಇದೆ. ಮೊನೋಫೋಕಲ್ ಇದೆ, ಬೈಫೋಕಲ್ ಇದೆ, ಮಲ್ಟಿಫೋಕಲ್ ಇದೆ. ಅದ್ರಾಗ ಡಿಫ್ರೆಂಟ್ ವೆರೈಟಿ ಆಫ್ ಪ್ರೀಮಿಯಂ ಲೆನ್ಸ್ ಅಂದರೆ ಮಲ್ಟಿಫೋಕಲ್ ಲೆನ್ಸಸ್ ಅಂತ ಆಗ್ಬೋದು. ನಾವು ಕೇಳಿದ್ದೀವಿ ಸರ್, ಕೆಲವೊಂದು ಸುದ್ದಿನೂ ಆಗಿದೆ ನಿಮ್ದು. 15 ಆಗಸ್ಟಕ್ಕೆ ಅಂದರೆ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಅದನ್ನು ಫ್ರೀ ಕ್ಯಾಂಪ್ ಮಾಡ್ತೀರಿ ಅಂತ ನೀವು. ಸೊ ಎಷ್ಟು ವರ್ಷದಿಂದ ಫ್ರೀ ಕ್ಯಾಂಪ್ ಮಾಡ್ತೀರಿ? ಆಲ್ಮೋಸ್ಟ್ 8 to 9 years ಮಾಡಿದ್ವಿ, ಆಲ್ರೆಡಿ ಮಾಡ್ತಾ ಇದ್ವಿ. ಆ್ಯಂಡ್ ರೆಗ್ಯುಲರ್ ಮಾಡ್ತಾ ಇದ್ವಿ 8 to 9 years, ಬಿಕಾಸ್ 15th August ಆ್ಯಂಡ್ ದಿಸ್ ಈಸ್ ಅ ನ್ಯಾಷನಲ್ ಹಾಲಿಡೇ ಆ್ಯಂಡ್ ಫಾರ್ ದ ಪಬ್ಲಿಕ್ ಏನು ಮಾಡಬೇಕು, ಸೊ ಒಂದು ಸಹಾಯತೆ ಮಾಡಬೇಕು ಅಂತ ಮಾಡ್ತಾ ಇದ್ವಿ. ಪ್ರತಿ ಗ್ರಾಮಗಳಿಗೂ ಕೂಡ ನೀವು ಈ ಥರ ಕ್ಯಾಂಪ್ ಮಾಡ್ತೀರಿ. ಸೊ ಅಲ್ಲಿ ಯಾವ ಥರ ಜನ ಸ್ಪಂದನೆ ಇರುತ್ತೆ? ನಾರ್ಮಲಿ ಅದು ಕ್ಯಾಂಪ್ದಾಗ ಒಂದು 120 ಪೀಪಲ್ ಇರುತ್ತೆ. ಅಂದರೆ ನಾವು ಕ್ಯಾಂಪ್ದಾಗೆ ಟೋಟಲ್ ಐ ಕೇರ್, ಅಂದರೆ ಫಸ್ಟ್ ನಂಬರ್ ಸಹಿತ ನಂಬರ್ ನೋಡ್ತೀವಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದ ನಂಬರ್, ಚಸ್ಮಾ ಕೊಡೋದು, ಮೋತಿಬಿಂದು ಇದ್ದರೆ, ರಕ್ತಪತನ ಅಂದರೆ ಗ್ಲಕೋಮಾ ಸರ್ಜರಿ ಇದ್ದರೆ, ಆರ್ ಇದಿಲ್ಲ, ಎಲ್ಲ ನೋಡ್ತೀವಿ. ಫುಲ್ ಐದು ಟೋಟಲ್ ಚೆಕ್ ಮಾಡ್ತೀವಿ. ಆಮೇಲೆ ಇನ್ ಕೇಸ್ ರಿಕ್ವೈರ್ಡ್ ಅಂದರೆ ಇಲ್ಲೇ ಕಲ್ತೀವಿ ಆ್ಯಸ್ ಅ ಟರ್ಷರಿ ಕೇರ್ ಮಾಡಬೇಕಂತ ಹೋಗುವಾಗ. ಈಗ ಬೇರೆ ಬೇರೆ ಸ್ಕೀಮ್ಗಳ, ಅಂದರೆ ಕೆಲವೊಂದು ಜನರಿಗೆ ಬಡತನ ಇರ್ತಾರೆ, ಅವರಿಗೆ ಈ ಆಪ್ರೇಷನ್ಸ್ಗಳು ಆಗಲ್ಲ. ಸೊ ಅವ್ರಿಗೆ ಯಾವ ಥರ ಸ್ಕೀಮ್ಗಳು ಇಲ್ಲಿ ಉಪಲಬ್ಧತೆ? ಒನ್ ECHS ಸ್ಕೀಮ್ ಇದೆ, ಅಂದರೆ ಎಕ್ಸ್ ಸರ್ವಿಸ್ಮೆನ್, ಆರ್ಮಿ ಪೀಪಲ್ ಸರ್ವಿಸ್ಮೆನ್ ESI ಸ್ಕೀಮ್ ಇದೆ, ಮತ್ತು BPL ಸ್ಕೀಮ್ ಇದೆ. ಅದು ನಾವು ತಪಾಸಣೆ ಮಾಡ್ತೀವಿ, ಅದು ಫ್ರೀ ಮಾಡ್ತೀವಿ ಒಂದು, ಆರ್ ಮಿನಿಮಲ್ ಚಾರ್ಜ್ ಮಾಡ್ತೀವಿ. ಆಗ ಮೂತಿವಿಧಿ ಚಕಿತ್ಸೆ ಸರ್ಜರಿ ಇದ್ದರೆ ಅದು ಕಡಿಮೆ ರೇಟ್ದಾಗ ಮಾಡ್ತೀವಿ. 20% 40% ಆಫ್ ಕೊಡ್ತೀವಿ ಸರ್ಜರಿದಾಗ. ಅಂತ ಬಡವರಿಗೆ ಹೆಲ್ಪ್ ಆಗುತ್ತೆ, ಎಲ್ಲರಿಗೆ ಹೆಲ್ಪ್ ಮಾಡುತ್ತೆ. ESI ಕೂಡ ಸ್ಕೀಮ್ ನಿಮ್ಮ ಹತ್ರ ಇದೆ? ಎಸ್. ಅದು ಯಾವ ಥರ ಕೆಲಸ ಮಾಡುತ್ತೆ? ESI ಅಂದರೆ ಅವ್ರ ಕಾರ್ಡ್ ಒಂದು ತಗೊಂಡು ಬರಬೇಕು.
ESI ಪತ್ರ ಏನಿರುತ್ತೆ ಅವರು ಕೊಡ್ತಾರೆ. ನಾವು ರಿಜಿಸ್ಟರ್ ಮಾಡ್ತೀವಿ. ಒಂದು ರಿಜಿಸ್ಟರ್ ಮಾಡಿ ಒಂದು ಲೆಟರ್ ಕೊಡ್ತೀವಿ ಅವ್ರಿಗೆ. ಅವ್ರು ಹೋಗಿ ಅಲ್ಲಿಂದ ಪರ್ಮಿಷನ್ ಒಂದು ಲೆಟರ್, ಅಪ್ರೂವಲ್ ಲೆಟರ್ ತರಿಸ್ಬೇಕಾಗತ್ತೆ. ಅಂದರೆ ESI ಹಾಸ್ಪಿಟಲ್ ಹೋಗಿ ಆ್ಯಂಡ್ ಅಲ್ಲಿಂದ ಲೆಟರ್ ತರಿದ್ಮೇಲೆ ನಾವು ಡೇಟ್ ಕೊಡ್ತೀವಿ, ಮಾಡ್ಬೋದು ಸರ್ಜರಿ. ಸರ್ ಈಗ ಆಪರೇಷನ್ ಮಾಡಬೇಕಾದ್ರೆ ಇಲ್ಲಿ ಅಡ್ಮಿಟ್ ಆಗಬೇಕಾ, ಇಲ್ಲ ಅವತ್ತೇ ಸೇಮ್ ಡೇ ಕೇರ್ ಸರ್ಜರಿ, ಡೇ ಕೇರ್ ಮಾಡ್ತೀವಿ. ಅಂದರೆ ಬೆಳಗ್ಗೆ ಬಂದು ಅಡ್ಮಿಟ್ ಆಗಬೇಕು ಆ್ಯಂಡ್ ಮಧ್ಯಾಹ್ನ ತನಕ ಆಗುತ್ತೆ ಕಂಪ್ಲೀಟ್ ಸರ್ಜರಿ. ಈ ಭಾಳಷ್ಟು ಸರ್ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಈ ಐ ಚೆಕಪ್ ಮಾಡೋದು, ಆಮೇಲೆ ಆಪ್ರೇಷನ್ ಮಾಡೋದು. ನಿಮ್ಮ ಕಡೆ ಏನು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ನಿಮ್ಮ ಕ್ಲಿನಿಕ್ ಒಳಗೆ, ಹಾಸ್ಪಿಟಲ್ ಒಳಗೆ? ನಮ್ಮ ಹತ್ರ ಫೇಕೋ ಎಮಲ್ಸಿಫಿಕೇಷನ್ಸ್ ಇದೆ, ಲೇಸರ್ ಟೆಕ್ನಾಲಜಿ, ಅದರ ಸರ್ಜರಿ, ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ಬೋದು. ಮತ್ತು ಮಿನಿಮಮ್ ಇನ್ಸಿಷನ್ ಸರ್ಜರೀಸ್ ಇದೆ, ಲೈಕ್ ಕೀ ಹೋಲ್ ಸರ್ಜರಿ ಏನು ಮಾಡ್ತಾರಲ್ಲ ಅದು ಮಾಡ್ಬೋದು, ಅದು ಲೇಸರಿಂದ ಮಾಡ್ತೀವಿ. ಪ್ಲಸ್ ರೆಟಿನಾ ಸರ್ಜರಿ, ಗ್ಲೋಕೋಮಾ ಸರ್ಜರಿ ಇದೆ, ಎಲ್ಲ ಮಾಡ್ಬೋದು. ಎಲ್ಲ ಕೀ ಹೋಲ್ ಸರ್ಜರಿ ಇದೆ. ಅಂದರೆ ಅಡ್ಮಿಟ್ ಆಗೋದು ಇನ್ನಿದೆ, ಈ ಪೇಷಂಟ್ಗೆ ಅಡ್ಮಿಟ್ ಆಗೋದು ಬೇಕಾಗಿಲ್ಲ, ಡೇ ಕೇರ್ ಮಾಡ್ಬೋದು. ಅಂದರೆ ಯಾರಿಗಾದ್ರೂ ಇಲ್ಲಿ ಬಂದು ಆಪ್ರೇಷನ್ ಮಾಡೋಷ್ಟು ಒಂದು ಇರ್ತದೆ, ವ್ಯವಸ್ಥೆ ಇದೆ. ಎಸ್ ಎಸ್. ಸೊ ಯಾವ್ಯಾವ ಥರ ಅಂದರೆ ಆಪ್ರೇಷನ್ ಆದಮೇಲೆ ಪೇಷಂಟ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಅಂದರೆ ಏನೇನು ಅವ್ರು ಕೇರ್ ತಗೋಬೇಕು? ನಾರ್ಮಲಿ ಅಂದರೆ ಪೇಷಂಟ್ ಎಲ್ಲ ಆಪ್ರೇಷನ್ ಆದಮೇಲೆ 24 hours ಆದಮೇಲೆ ತಿರ್ಗಲ್ ಕೊಡ್ತೀವಿ ಒಂದು. ಪ್ಲಸ್ ನಮ್ಮ ಎಲ್ಲ ಪೇಷಂಟ್ಗೆ ಕಣ್ಣು ರಬ್ ಮಾಡಬಾರ್ದು, ಏನಾಗಿ ಡ್ರಾಪ್ಸ್ ಹೆಂಗೆ ಹಾಕೋದು ಎಲ್ಲ ಹೇಳ್ಕೊಡ್ತೀವಿ. ಪ್ಲಸ್ ಬ್ಯಾತ್ ಮಾಡೋದು, ಹೆಂಗೆ ಕೇರ್ ತೊಗೋಬೇಕು ಎಲ್ಲ ಹೇಳ್ಕೊಡ್ತೀವಿ. ಡ್ರಾಪ್ಸ್ ಸಹಿತ ನಮ್ಮ ಫೆಸಿಲಿಟಿ ಇದೆ, ಡ್ರಾಪ್ಸ್ ಕೊಡೋದು ಫೆಸಿಲಿಟಿ ಇದೆ, ಫಾರ್ಮಸಿ ಇದೆ. ಮತ್ತು ಆಮೇಲೆ ಚಸ್ಮಾ ಬೇಕಾದರೆ ಅದನ್ನು ಕೊಡ್ತೀವಿ. ಅಂದರೆ 2 ವಾರ 3 ವಾರ ಆದಮೇಲೆ ಚಸ್ಮಾಗೂ ಕೊಡ್ತೀವಿ. ಎಲ್ಲ ಥರದ ಚಸ್ಮಾ ನಿಮ್ಮ ಕಡೆ ಎಸ್, ಸಿಗುತ್ತೆ? ಎಲ್ಲ ಕಡೆದು ಚಸ್ಮಾ ಸಿಗುತ್ತೆ. ಸರ್ ನಾವು ಕೇಳಿದ್ದೀವಿ ನೀವು ಈ ಕೆಲಸದ ಜೊತೆ ಇಷ್ಟೊಂದು ಒತ್ತಡದಲ್ಲಿ ಸಮಾಜ ಕಾರ್ಯದಲ್ಲಿ ಕೂಡ ನೀವು ನಿಮಗೆ ತೊಡ್ಕೊಂಡು ಯಾವ್ಯಾವ ಸಮಾಜ ಸೇವೆ ಅಂದರೆ ಏನೇನು ಮಾಡ್ತೀವಿ? ನಮ್ಮ ರೋಟ್ರಿದಾಗ ಕೆಲಸ ಮಾಡ್ತಾಯಿದ್ವಿ, ಅದರ ಅವ್ರ ಜೊತೆ ಕ್ಯಾಂಪ್ ಮಾಡ್ತಿದ್ವಿ. ಒಂದು ಲಯನ್ಸ್ ಕ್ಲಬ್ ಕ್ಯಾಂಪ್ ಮಾಡ್ತೀವಿ. ಪ್ಲಸ್ ನಮ್ಮ ಬೇರೆ ಬೇರೆ ಸಂಸ್ಥೆ ಇದೆ, ಪ್ರೈವೇಟ್ ಸಂಸ್ಥೆ ಇದೆ, ಕಲ್ಪ ಸಂಸ್ಥೆ ಇದೆ, ಲೋಕಮಾನ್ಯ ತಿಲಕದ ಸಂಸ್ಥೆ ಇದೆ, ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಬಟ್ BPL ಮೇನ್ಲಿ ESI BPL ಜಾಸ್ತಿ ಬರ್ತಾ ಇದ್ವಿ. ಸರ್ ಇನ್ನೊಂದು ಮಹತ್ವದ ಏನಂದರೆ ಕೆಲವೊಂದು ಸಣ್ಣ ವಯಸ್ಸುಗಳಲ್ಲಿ ಸ್ಕೂಲ್ ಅನ್ರಿ, ಕಾಲೇಜ್ ಅನ್ರಿ, ಆ ಸ್ಕೂಲ್ ಕಾಲೇಜ್ ಲೈಫಲ್ಲಿ ಈ ಕನ್ನಡಿಗ ಬರುತ್ತೆ. ಇವಾಗ ಕೆಲವೊಂದು ಯುವಕರಿಗೆ ಆ ಸೋಡಾ ಟೈಪ್ ಅಂದರೆ ದಪ್ಪ ಗ್ಲಾಸ್ ಇರುತ್ತೆ, ಆ ಥರ ಬರುತ್ತೆ. ಅವರಿಗೆ ಅದು ಹಾಕ್ಕೊಳ್ಳೋಕ್ಕೆ ಭಾಳಷ್ಟು ನಾಚಿಕೆ, ಒಂದು ಶಾಯ್ ಮಾಡ್ತಾರೆ. ಸೊ ಅದನ್ನು ಅವ್ರು ಬ್ಯಾಡ್ ಆಗತ್ತೆ, ಅವ್ರಿಗೆ ಕಣ್ಣಿಗೆ ಸಿಕ್ಕಾಪಟ್ಟೆ ತ್ರಾಸ ಇರುತ್ತೆ. ಆ ಸೋಡಾ ಗ್ಲಾಸ್ ಒಂದು ದಪ್ಪ ಗ್ಲಾಸ್ ಇರುತ್ತಲ್ಲ, ಅದು ಹಾಕೋದು ಬೇಡಪ್ಪ, ಒಂಥರ ವಿಚಿತ್ರ ಕಾಣ್ತೈತಿ. ಸೊ ಅದನ್ನು ಒಂದು ಅಂದರೆ ಅದೆಲ್ಲ ಪೂರ್ತಿ ಆ ಥರ ಏನು ಅವ್ರು ಆಗಬಾರ್ದು. ನೀವು ಒಂದು ಇಂಪಾರ್ಟೆನ್ಸ್ ಏನಿದೆ? ನಾರ್ಮಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಂದರೆ ಶಾಲೆಗೆ ಹೋಗ್ತಾರೆ ಹುಡುಗರು, ಅವ್ರಿಗೆ ಚಸ್ಮಾ ಹಾಕಬೇಕಾಗತ್ತೆ. ಆ್ಯಂಡ್ ಹ್ಯಾಂಡ್ ಗ್ಲಾಸಸ್ ಕೊಡ್ತೀವಿ ಫಸ್ಟ್. ಅಂದರೆ ಆ್ಯಕ್ಚುಲಿ ಲೇಸಿ ಆಗಬಾರ್ದು, ಕಣ್ಣು ಇಂಪಾರ್ಟೆಂಟ್ ಅದು. ಆಫ್ಟರ್ 18 years or 19 years ಲೇಸರ್ ಮಾಡಿ ತೆಗಿಬೋದು. ಅಂದರೆ ಲ್ಯಾಸಿಕ್ ಮಾಡ್ಬೋದು. ಅದಕ್ಕಿಂತ ದಪ್ಪ ಗ್ಲಾಸಸ್ ಇದ್ದರೆ ರಿಫ್ರಾಕ್ಟಿವ್ ಲೆನ್ಸ್, IC ಲೆನ್ಸ್ ಮಾಡ್ಬೋದು. ಅಂದರೆ ಒಳಗೆ ಒಂದು ಥರ ಲೆನ್ಸ್ ಇರುತ್ತೆ, ಅದು ಹಾಕ್ಬೋದು. ಆ್ಯಂಡ್ ಯು ಕ್ಯಾನ್ ರಿಮೂವ್ ಗ್ಲಾಸಸ್ ಸರ್ಜರಿ. ಸೊ ಆ ಸರ್ಜರಿ ಮಾಡಿ ಬಳಿಕ ನಾರ್ಮಲ್ ಗ್ಲಾಸ್ ಆರ್ ಜೀರೋ ಗ್ಲಾಸ್ ಅಂದರೆ ನಾರ್ಮಲ್ ಮನುಷ್ಯತನ ಅವರು ಒಂದು ಸ್ಟೈಲ್ನಾಗ ಇರ್ಬೋದು. ಎಸ್. ಅಂದರೆ ಲೇಸರ್ ಮಾಡಿ ನಾವು ಏನು ಕೆಲಸ ಮಾಡ್ತೀವಿ, ಒಂದು ಅವನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಇಂಪಾರ್ಟೆಂಟ್ ಅಂದರೆ ನಾರ್ಮಲಿ ಯಾರ್ಯಾರು ಚಸ್ಮಾ ಇರುತ್ತಲ್ಲ ಅವ್ರ ಇಂಟ್ರೋವರ್ಟ್ ಇರ್ತಾರೆ, ಅಂದರೆ ಮಾತಾಡೋದು ಜಾಸ್ತಿ. ಸ್ಕೂಲ್ದಾಗ ಲಾಸ್ಟ್ ಬೆಂಚ್ದಾಗ ಕೂತ್ಕೊಂಡಾಗ ಅವ್ರು ಕಾಣಲ್ಲ, ಕಾನ್ಫಿಡೆನ್ಸ್ ಲೆವೆಲ್. ಸೊ ಗ್ಲಾಸಸ್ ತೆಗೆದ ಮೇಲೆ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮ ಕಡೆಯಿಂದ ಲೇಸರ್ ಮಾಡಿ ಹೋಗಿದ್ದಾರೆ ಜಾಸ್ತಿ ಜನ, ಮೀನ್ಸ್ ಆರ್ಮಿದಾಗ ಹೋಗಿದ್ದಾರೆ. ಹೌದು. ಆರ್ಮಿದಾಗ ಹೋಗಿದ್ದಾರೆ. ಮತ್ತು ಎಲ್ಲ ಜನ ಇರ್ತಾರೆ, ಪ್ಲಸ್ ಮದುವೆ ಆಗಿದ್ದಾರೆ ಎಲ್ಲ. ಆ್ಯಂಡ್ ಏನು ದಪ್ಪ ಗ್ಲಾಸ್ ಇರುತ್ತೆ, ಸಣ್ಣ ವಯಸ್ಸಿಂದ ದಪ್ಪ ಗ್ಲಾಸ್ ಅಂದರೆ ಒಂಥರ ಒಂದು ಬೇರೆ ಇಮೇಜ್ ಆಗಿಬಿಡುತ್ತೆ.
ಆದಮೇಲೆ ಲೇಸರ್ ಆದಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಕಾನ್ಫಿಡೆನ್ಸ್ ಆಗಿ ಮುಂದೆ ಹೋಗೋ ಹಾಗೆ ಅವಶ್ಯಕತೆ ಸಿಗುತ್ತೆ. ಪ್ಲಸ್ ಕೆಲವು ಜಾಬ್ಸ್ಗಳು ಮಾಡ್ತಾರೆ, ಅದ್ರಾಗ ವಿದೌಟ್ ಗ್ಲಾಸಸ್ ಇಂಪಾರ್ಟೆನ್ಸ್ ಇದೆ, ಲೈಕ್ ರೈಲ್ವೆ ಜಾಬ್ಸ್, ಆರ್ಮಿ ಜಾಬ್ಸ್ ಅಂಥವು ಏನಿದ್ರೆ ಮಾಡ್ಬೋದು. ಮೆಡಿಕಲಿ ಫಿಟ್ ಆಗ್ತದೆ, ಮೆಡಿಕಲಿ ಫಿಟ್ ಆಗಿ ನಿಮ್ಮ ಕಡೆ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಆರ್ಮಿ ಒಳಗೂ ಕೆಲಸ ಮಾಡ್ಬೋದು, ಅಂದರೆ ಮೆಡಿಕಲಿ ಫಿಟ್ ಆಗ್ತದೆ. ಸೊ ಸ್ನೇಹಿತರೆ ನೋಡ್ಬೋದು, ನಿಮಗೂ ಏನಾದರೆ ದಪ್ಪ ಕ್ಲಾಸ್ ಇದ್ದರೆ, ಸೋಡಾ ಕ್ಲಾಸ್ ಅಂತಾರೆ ನಮ್ಮ ಸೈಡ್, ಆ ಥರ ಏನಾದ್ರೆ ಯಾರಿಗೆ ನಿಮಗಿರ್ಬೋದು, ಯಾಕೆ ನಿಮ್ಮ ಸಂಬಂಧಿಕರಿರ್ಬೋದು, ಅದು ಪೂರ್ಣ ಹೋಗಲಿಸ್ಕೂರ ಇಲ್ಲಿ ಒಂದು ಸಿಸ್ಟಮ್, ಅಂದರೆ ಇಲ್ಲಿ ಒಂದು ಈ ಥರ ಸರ್ಜರಿ ಮಾಡ್ತಾರೆ ಸರ್ ಅವರು, ಲಾಸಿಕ್ ಸರ್ಜರಿ ಅಂತ. ಸೊ ಅದನ್ನು ನೀವು ಮಾಡ್ಕೊಂಡ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ನೀವೊಂದು ನಾಚಿಕೆ, ನಾನು ಕೂಡ ಒಂದು ಕಾಮನ್ ಮ್ಯಾನ್ ಥರ ಇರಬೇಕಪ್ಪ, ಜಗತ್ತನ್ನು ನೋಡಬೇಕು ಅಂತ ಒಂದು ಕಾನ್ಫಿಡೆನ್ಸ್ ನಿಮಗೂ ಕೂಡ ಬರುತ್ತೆ. ಸೊ ನೀವು ಕೂಡ ಇಲ್ಲಿ ಬಂದು ಇಂತಹ ಟ್ರೀಟ್ಮೆಂಟ್ ತೊಗೋಬೋದು, ಅದರಿಂದ ಆ ಸಮಸ್ಯೆಯಿಂದ ಹೊರಗ್ಬೋದು. ಸರ್ ಇನ್ನೂವರೆಗೆ ನೀವೇನು ಮಾಹಿತಿ ಕೊಟ್ಟಿಲ್ಲ, ಒಳ್ಳೆ ಮಾಹಿತಿ ಕೊಟ್ಟಿರಿ. ಅಂದರೆ ಈ ಶಾರ್ಟ್ ಟರ್ಮ್ದಲ್ಲಿ ಇನ್ನೂ ಜನ ಕನ್ಫ್ಯೂಸ್ ಇರ್ತಾವೆ, ಈ ಯಾವ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲಿ ಹೋಗ್ಬೇಕಂದ್ರೆ ಆ ಎಲ್ಲ ಬಗ್ಗೆ ನೀವು ಇನ್ನಷ್ಟು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಎಲ್ಲ ಏಜ್ ಗ್ರೂಪ್ದಾಗ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದರ ಸಣ್ಣ ವಯಸ್ಸಿನಾಗ ಚಸ್ಮಾ ಇರೋದು ಏನಿಲ್ಲ, ದೆನ್ ಚಸ್ಮಾ ಕೊಡ್ಬೋದು. ಅದ್ರಾಗ ನಮ್ಮ ಇನ್ ಹೌಸ್ ಫೆಸಿಲಿಟಿ ಚಸ್ಮಾದ ಅಂಗಡಿ ಇದೆ, ಅದು ಮಾಡ್ಬೋದು. ಡೈರೆಕ್ಟ್ಲಿ ಅವ್ರು ಹೋಗಿ ಚಸ್ಮಾದ ಚೆಕಪ್ ಮಾಡಿ ಆಮೇಲೆ ಚಸ್ಮಾ ತೊಗೋಬೋದು. ಪ್ಲಸ್ ಕಣ್ಣಿಗೆ ಏನು ಅಪಾಯ ಆದರೆ, ಆರ್ ಇನ್ಫೆಕ್ಷನ್ ಆದರೆ, ಆರ್ ಸಮಥಿಂಗ್ ಎಲ್ಸ್ ಆದರೆ, ಅವರು ಫಾರ್ಮಸಿ ಇದೆ ನಮ್ಮ ಹತ್ರ, ಅವರು ಫಾರ್ಮಸಿದವರಾಗ ನಾವು ಒಂದ್ಸಲ ಚೆಕಪ್ ಮಾಡಿ ಆಮೇಲೆ ಫಾರ್ಮಸಿ ತೊಗೋಬೋದು. ಇನ್ನೊಂದು ಅಂದರೆ ನೆಕ್ಸ್ಟ್ ಈಸ್ ಅಂದರೆ ಸರ್ಜರಿ ಮಾಡಬೇಕಂದ್ರೆ, ಸರ್ಜರಿ ಅಂದರೆ ಮೋಸ್ಟ್ ಕಾಮನ್ ಮೋತಿಬಿಂದು ನರಾದು ಪ್ರಾಬ್ಲಮ್, ರೆಟಿನಾ ಪ್ರಾಬ್ಲಮ್, ಗ್ಲಕೋಮಾ ಪ್ರಾಬ್ಲಮ್, ಕಾರ್ನಿಯಾ ಪ್ರಾಬ್ಲಮ್, ಅಂದರೆ ನಾಲ್ಕೈದು ಥರದ ಪ್ರಾಬ್ಲಮ್ಸ್ ಇದೆ. ಅದು ಎಲ್ಲ ಉಪಚಾರ ನಾವು ಈ ಕಡೆ ಮಾಡ್ತೀವಿ. ಪ್ಲಸ್ ನಾವು ಬರುವಾದರೆ ಆರ್ ಅಮೀರಾದರೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ಆ್ಯಂಡ್ ವಿತ್ ಗುಡ್ ಅಫೋರ್ಡೆಬಲ್ ಪ್ರಾಕ್ಟಿಕಲ್ ರೇಟ್ಸ್ ಆ್ಯಂಡ್ ಗಿವ್ ಕನ್ಸೆಷನ್ ಟು ದ ಪೂರ್, ಎಲ್ಲ ಮಾಡ್ತೀವಿ. ಆ್ಯಂಡ್ ವಿ ಕೇಟರ್ ಆಲ್ ದ ಕ್ಯಾಟಗರಿ ಆಫ್ ಪೀಪಲ್, ಹಿಂಗಿಲ್ಲಕ್ಕೆ ರಿಚ್ಗೆ ಡಿಫ್ರೆಂಟ್, ಎಲ್ಲರಿಗೆ ಸೇಮ್ ಥರ ಮಾಡ್ತೀವಿ, ಎಲ್ಲರಿಗೂ ಸರ್. ಇನ್ನೊಂದು ಇದು ಮೋತಿಬಿಂದು ಒಂದು ಇದಾಗ ಮಾಡ್ತೀರ, ಸರ್ಜರಿ ಮಾಡ್ತೀರಲ್ಲ, ಸೊ ಅದಾದಮೇಲೆ ಲೆನ್ಸ್ಗಳು ಭಾಳಷ್ಟು ಲೆನ್ಸ್ಗಳು ಬರ್ತವೆ. ಸೊ ಯಾವ ಲೆನ್ಸ್ ಬೆಟರ್ ಅಂದರೆ ನೀವು ಯಾವ ಸಜೆಸ್ಟ್ ಮಾಡ್ತೀರಾ? ಇಲ್ಲ, ಡಿಪೆಂಡ್ಸ್ ಯಾವ ಥರ ಕ್ಯಾಟ್ರಾಕ್ಟ್ ಇದೆ ಆ್ಯಂಡ್ ಯಾವುದು ಉಪಯೋಗ ಆಗುತ್ತೆ ಪೇಷಂಟಿಗೆ ಇರ್ತದೆ. ಅಂದರೆ ನಾವು ಎಲ್ಲ ಕೇಳ್ತೀವಿ, ಲೈಫ್ ಸ್ಟೈಲ್ ಕೇಳ್ತೀವಿ ಫಸ್ಟ್, ಯಾವ ಲೈಫ್ ಸ್ಟೈಲ್ ಇದೆ ಅವ್ರದ್ದು. ಅಂದರೆ ಲೆನ್ಸಸ್ 2-3 ಪ್ರಕಾರದ ಬರುತ್ತೆ. ಒನ್ ಇಸ್ ಮೊನೋಫೋಕಲ್ ಲೆನ್ಸಸ್, ಒನ್ ಬೈಫೋಕಲ್ ಲೆನ್ಸಸ್ ಇದೆ, ಒನ್ ಮಲ್ಟಿಫೋಕಲ್ ಲೆನ್ಸ್ ಇದೆ, ಆ್ಯಂಡ್ ಎಕ್ಸ್ಟೆಂಡೆಡ್ ಮೊನೋಫೋಕಲ್ ಇದೆ. ಈಗ ಅಂದರೆ 4 ಪ್ರಕಾರದ ಲೆನ್ಸ್ ಇದೆ. ಯಾವ ಸೂಟ್ ಆಗುತ್ತೆ ಪೇಷಂಟ್ಗೆ ನಾವು ಹೇಳ್ತೀವಿ. ಬಟ್ ಮ್ಯಾಕ್ಸಿಮಮ್ ಗೋ ಫಾರ್ ಎಕ್ಸ್ಟೆಂಡೆಡ್ ಮೊನೋಫೋಕಲ್, ಮಲ್ಟಿಫೋಕಲ್ ಲೆನ್ಸ್. ಅಂದರೆ ಮೊನೋಫೋಕಲ್ ಲೆನ್ಸ್ ಅಂದರೆ ದೂರದ ದೃಷ್ಟಿ ಅಷ್ಟೇ ಕಾಣಬೇಕು, ಹತ್ತಿರದಾಗೆ ಚಸ್ಮಾ ಬೇಕಾಗತ್ತೆ, ದ್ಯಾಟ್ ಈಸ್ ಮೊನೋಫೋಕಲ್ ಲೆನ್ಸ್. ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಮೊನೋಫೋಕಲ್ ಅಂದರೆ ದೂರದ ನಂಬರ್ 0 ಆಗುತ್ತೆ, ಬಟ್ ಹತ್ತಿರಗೆ ನಂಬರ್ ಬೇಕಾಗತ್ತೆ, ಬಟ್ ಇಟ್ ವಿಲ್ ಬಿ ಲೆಸ್, ಅಂದರೆ ಕಡಿಮೆ ನಂಬರ್ ಇರುತ್ತೆ. ನೆಕ್ಸ್ಟ್ ಅಂದರೆ ಇಡಾಫ್ ಲೆನ್ಸ್ ಅಂತೀವಿ, ಅದು ಆಲ್ಸೋ ಇಟ್ಸ್ ಪ್ರೀಮಿಯಂ ಲೆನ್ಸಸ್ ಬರುತ್ತೆ, ಅದು ಆಗ್ಬೋದು. ಬಟ್ ಅದ್ರಾಗ ದೂರದ್ದು ಹತ್ತಿರದ್ದು 2 ಕವರ್ ಆಗುತ್ತೆ ಲೆನ್ಸ್ದಾಗೆ. ಮಲ್ಟಿಫೋಕಲ್ನ ಹಾಗೆ, ಬಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ಸ್ ಲೈಫ್ ಸ್ಟೈಲ್. ನಾವು ಚೂಸ್ ಮಾಡ್ತೀವಿ ವೆದರ್ ಇದು ಲೆನ್ಸ್ ಸೂಟ್ ಆಗುತ್ತೆ ಇಲ್ಲ, ಫಸ್ಟ್ ನೋಡ್ತೀವಿ. ಬಟ್ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡ್ಕೊಳ್ತೀವಿ, ಅದು ಪೇಷಂಟ್ ಲೈಫ್ ಸ್ಟೈಲ್ ಮೇಲೆ ಇರುತ್ತೆ. ಸೊ ವೀಕ್ಷಕರೇ, ಇವತ್ತು ನೀವು ನೋಡಿದ್ರಿ ನಮ್ಮ ಜೊತೆ ನೇತ್ರ ತಜ್ಞರು ಡಾಕ್ಟರ್ ಅಲ್ಪೇಶ್ ಸರ್. ಇವರು ಒಂದು ನೇತ್ರದರ್ಶನ್ ಅಗರ್ವಾಲ್ ಐ ಹಾಸ್ಪಿಟಲ್ ನಡೆಸ್ತಾರೆ. ಸೊ ಅವರು ಒಂದು ಬಹಳ ಮಹತ್ವದ ಸೂಚನೆ, ಸಲಹೆ ಕೊಟ್ಟಿದ್ದಾರೆ. ಹಾಗೆ ಇನ್ನೂವರೆಗೆ ಅವರು ಯಾವ ಥರ ಕೆಲಸ ಮಾಡಿದ್ರ ಬಗ್ಗೆ ಪೂರ್ತಿ ಮಾಹಿತಿ ನಮಗೆ ಹೇಳ್ತಾರೆ. ನಿಮಗೂ ಕೂಡ ಕಣ್ಣಿನ ತೊಂದರೆ ಇದ್ದರೆ, ಸಮಸ್ಯೆ ಇದ್ದರೆ ನೀವು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು.
ಒಳ್ಳೆ ಚಿಕಿತ್ಸೆ ಕೊಡ್ತಾರೆ. 24 ವರ್ಷದ ಅನುಭವ ಇದೆ. ಸೊ ನೀವು ಇಲ್ಲೊಮ್ಮೆ ಭೇಟಿಯಾಗಿ, ಹಾಗೆ ನಿಮ್ಗೆ ಈ ಇಂಟರ್ವ್ಯೂ ಹೇಗೆ ಅನಿಸಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೇನು ಭಾಳಷ್ಟು ಮಾಹಿತಿ ನಾವು ಈ ನಿಮ್ಗೆ ಸರ್ದಂತ್ರ ಕೊಡ್ಬೋದು. ಇದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿದರೆ ನಾವು ಅದನ್ನು ಕೂಡ ಮಾಹಿತಿ ನಿಮ್ಗೆ ಕೊಡ್ತೇವೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು.